ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಬೆಂಡ್ ಆಗಿವೆ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಗೇಟ್ ನಂಬರ್ 11, 18, 20 ಹಾಗೆ ಗೇಟ್ ನಂಬರ್ 24, 27, 28 ಬೆಂಡ್ ಆಗಿವೆ. ಗೇಟ್ಗಳ ಸಾಮರ್ಥ್ಯ ಕಡಿದಾಗದೆ ಮೇಲೆತ್ತುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಕೊಪ್ಪಳದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಗೇಟ್ಗಳು ದುರ್ಬಲದ ಕುರಿತಂತೆ ತಜ್ಞರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯ ನೀರಿನ ತೊಂದರೆಯಾಗುವುದಿಲ್ಲ, ರೈತರಿಗೆ ಆತಂಕ ಬೇಡ, ಇದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಚರ್ಚೆಯಾಗಿದೆ. ಡ್ಯಾಮ್ ಸೇಫ್ಟಿ ರಿವಿಲ್ ಕಮಿಟಿ ಕ್ರಸ್ಟ್ ಗೇಟ್ಗಳ ಸಮಸ್ಯೆಯ ಬಗ್ಗೆ ವರದಿಯನ್ನ ಕೂಡ ನೀಡಿದೆ. ಹಾಗಾಗಿ ಎಲ್ಲ ಗೇಟ್ಗಳನ್ನ ಬದಲಾಯಿಸಲಾಗುವುದು. 6 ಗೇಟ್ ಮೇಜರ್ ಸಮಸ್ಯೆ ಇರೋದ್ರಿಂದಾಗಿ ಅದನ್ನ ಬದಲಾಯಿಸಬೇಕಾಗತ್ತೆ. ಇನ್ನು ಈ ಬದಲಾವಣೆಗೆ ಸುಮಾರು 8 ತಿಂಗಳು ಆಗತ್ತೆ ಅಂತ ಹೇಳಿ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾಮಿನ ಬಗ್ಗೆ ಕೆಲವೊಂದಿಷ್ಟು ವಿವರಣೆಗಳನ್ನು ಕೊಡಲೇಬೇಕಾಗುತ್ತೆ. ಈಗಾಗಲೇ ನಾವು ಪ್ರತಿ ಸತಿ ನೀವು ಕೇಳ್ತಾ ಇದ್ರಿ, ಯಾಕೆ 80ಕ್ಕಿಂತ ಹೆಚ್ಚು ನೀರನ್ನು ನಿಲ್ಲಿಸ್ತಾ ಇಲ್ಲ ಅಂತಂದು. ಈಗಲೇ ಒಂದು ಗೇಟಿಂದು ಸಮಸ್ಯೆ ಆಗಿದೆ. ಅದು ತಾವೆಲ್ಲ ತಮ್ಮ ಸಹಕಾರನಿತ್ತು ಮತ್ತು ಸರ್ಕಾರನೂ ಮುತುವರ್ಜಿ ವಹಿಸಿ ಅದನ್ನು ಗೇಟ್ ಕುಂದಿಸುವಂಥ ಕೆಲಸ ಮಾಡಿದ್ವಿ. ಅದು ಟೆಂಡರ್ ಸ್ವಲ್ಪ ಬೋರ್ಡಿನವರಿಂದ ಸ್ವಲ್ಪ ತಡ ಆಯಿತು ನಮ್ಮ ಟೆಂಡ್ರು. ಯಾದರೂ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅಂದರೆ ಇನ್ನೂ ಒಂದು ನಮಗೇನು ಸಮಸ್ಯೆ ಅಂದರೆ ತುಂಗಭದ್ರಾದೊಳಗೆ ಗೇಟ್ ನಂಬರ್ 11, ಗೇಟ್ ನಂಬರ್ 18, ಗೇಟ್ ನಂಬರ್ 20, ಗೇಟ್ ನಂಬರ್ 24, ಗೇಟ್ ನಂಬರ್ 11, ಗೇಟ್ ನಂಬರ್ 18, ಗೇಟ್ ನಂಬರ್ 20, ಗೇಟ್ ನಂಬರ್ 24, ಗೇಟ್ ನಂಬರ್ 27, ಗೇಟ್ ನಂಬರ್ 28 ಇವಿಷ್ಟು ನಮಗೆ ಮೇಲೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ನೀರು ಬಿಡ್ತಾ ಇಲ್ಲ, ಈ ಗೇಟ್ನ ಮುಖಾಂತರ ಬಂದ್ ಮಾಡಿದ್ವಿ ಪೂರ್ಣ. ಯಾಕಂದರೆ ಅವು ಸ್ವಲ್ಪ ಬೆಂಡ್ ಆಗಿದ್ದಾವೆ. ಅದಕ್ಕೆ ಅವನ್ನ ಟಚ್ ಮಾಡಿದರೆ ಮತ್ತೆ ನಮಗೆ ನೀರಿನ ಸಮಸ್ಯೆ ತೊಂದರೆಗಳು ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದು ಮತ್ತೆ ಅದ್ರ ಜೊತೆ ಸ್ವಲ್ಪ ಬೆಂಡ್ ಆಗಿದೆ. ಮೊನ್ನೆ ನಾನು ಭೇಟಿ